ನಿಜವಾಗೂ ನಿಮ್ಗೆ ಡ್ಯಾಂಡ್ರಫ್ ನಿಮ್ ಹತ್ರಕ್ಕೂ ಸುಳಿಯಲ್ಲ, ಕೆಲವರು ಒಟ್ಟು ಅಂತಾರೆ. ಸಾರಿ ಗೈಸ್, ಯಾರು ಕೇಳಿಸ್ಕೊಂಡ್ರೆ ಟ್ರೋಲ್ ಮಾಡ್ಬಿಡ್ತಾರೆ. ಇದನ್ನ ಕಂಫರ್ಟಬಲ್ ಆಗುತ್ತೆ ಗೈಸ್, ಈ ತರ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ಈ ಕ್ವಾಲಿಟಿಗೂ ಈ ಪ್ರೈಸ್ ಕಂಪೇರ್ ಮಾಡಿದ್ರೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇಷ್ಟು ಕಮ್ಮಿ ಪ್ರೈಸ್ ಅಂತ ಅನ್ಸುತ್ತೆ. ಅಷ್ಟು ನಾನು ಕ್ಯಾನ್ಸರ್ ಪೇಷಂಟ್ಸ್ಗೆ ಡೊನೇಟ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜ್ಯುವೆಲ್ರಿ ವ್ಲಾಗ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರೀಸ್ ಜ್ಯುವೆಲ್ರೀಸ್ ಎಲ್ಲ ಕೂಡ ಬೈ ಮಾಡ್ತಿರ್ತೀರಲ್ವಾ. ಸೊ ಯಾರಿಗೆಲ್ಲ ಸ್ಯಾರೀಸ್ ಕಲೆಕ್ಷನ್ಸ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಬೇಕು, ತುಂಬಾ ಕಮ್ಮಿ ಬೆಲೆ ಬೇಕು, ಡೆಫಿನೆಟ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ನಿಮಗೆ ತುಂಬಾ ಕಮ್ಮಿ ಪ್ರೈಸ್ಗೆ ಸೀರಿಯಸ್ ನಾನು ತುಂಬಾ ಕಡೆ ನೋಡಿದೀನಿ. ಬೇರೆ ಪೇಜ್ ಕಂಪೇರ್ ಮಾಡಿದ್ರೆ ನಾನು ತುಂಬಾ ಕಮ್ಮಿ ಪ್ರೈಸಿಗೆ ಕೊಡ್ತಾ ಇದ್ದೀನಿ. ಬಿಕಾಸ್ ನಾನು ಸುಮಾರು ಸಲ ಹೇಳಿರೋ ತರ ನನ್ನ ಕಡೆ ಕಸ್ಟಮರ್ಸ್ಗಿನ್ನ ರೀಸೆಲರ್ಸ್ ಜಾಸ್ತಿ. ಇಟ್ ಮೀನ್ಸ್ ನನ್ನ ಕಡೆ ತಗೊಂಡು ಇನ್ನೊಬ್ರು ಸೇಲ್ ಮಾಡ್ತಾರಲ್ಲ, ಸೊ ಆ ತರದವರು ಜಾಸ್ತಿ ಇದಾರೆ. ಸೊ ನಾನು ಹೈ ಪ್ರೈಸ್ ಇಟ್ಬಿಟ್ರೆ ಅವ್ರಿಗೆ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕಸ್ಟಮರ್ಗೆ ಅಂಡ್ ರೀಸೆಲರ್ಗೆ ಇಬ್ಬರು ಕೂಡ ಒಂದೇ ಪ್ರೈಸ್ ಅಲ್ಲಿ ಕೊಡ್ತೀನಿ. ಸೊ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಆಗಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ನಿಮಗೆ ಟೈಪ್ ಮಾಡಿ ಸರ್ಚ್ ಮಾಡಿ ನಾನು ತಗೋತೀನಿ ಅಂತ ಇರುತ್ತೆ. ಸಾರಿ, ಇದೆಲ್ಲ ಲೋಗೋ, ಇದು ನನ್ನ ಇನ್ಸ್ಟಾಗ್ರಾಮ್ ಲೋಗೋ ಆಗಿರುತ್ತೆ. ಆದ್ಯ ಜ್ಯುವೆಲ್ರಿ ಅಂತ ನನ್ನ ಪೇಜ್ ನೇಮ್ ಆಗಿರುತ್ತೆ. ಸೊ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಎಸ್, ಒಂದಷ್ಟು ಜನ ಕೇಳ್ತಿರ್ತಾರೆ ನಮ್ಗೆ ಹಿಪ್ ಚೈನ್ ನ ತೋರಿಸಿ, ಹಿಪ್ ಬೆಲ್ಟ್ಸ್ ನ ತೋರಿಸಿ, ಶಾರ್ಟ್ ಜಡೆ ಬಿಲ್ಲೆಗಳನ್ನ ತೋರಿಸಿ ಅಂತ ಕೇಳ್ತಿರ್ತೀರಾ. ಬಟ್ ನನಗೆ ಅವಾಗ ಪರ್ಸ್ನಲ್ ಒಬ್ಬರಿಗೆ ಫೋಟೋಸ್ನ ಕಳ್ಸೋದಕ್ಕಾಗಲಿ ಅಥವಾ ಇದೇ ತರ ಹೋಗಿ ಫೋಟೋಸ್ನ ಹುಡ್ಕೋಕ್ ಹೋಗ್ಲಿ ಪ್ರಾಬ್ಲಮ್ ಆಗುತ್ತೆ ನನಗೆ. ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಫುಲ್ ನಿಮ್ಗೆ ಶಾರ್ಟ್ ಜಡೆ ಬಿಲ್ಲೆಗಳು ಹಾಗೆ ಹಿಪ್ ಚೈನ್ಗಳನ್ನ ತೋರಿಸ್ತಾ ಇದ್ದೀನಿ. ಜೊತೆಗೆ ಕರಿ ಜಡೆ ಸರ ರೀಸ್ಟಾಕ್ ಆಗಿದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಸುಮಾರು ದಿವಸ ಕೇಳ್ತಾ ಇದ್ವಿ ಕರಿ ಜಡ್ರ ಸರ ಮ್ಯಾಮ್ ರೀಸ್ಟಾಕ್ ಆಯ್ತಾ ಯಾವಾಗ ತರಿಸ್ತೀರಾ ಅಂತ ಹೇಳ್ಬಿಟ್ಟು. ಎಸ್, ಫೈನಲಿ ರೀಸ್ಟಾಕ್ ಬಂದಿದೆ. ಇದ್ರಲ್ಲಿ ನಿಮ್ಗೆ ಕಲರ್ಸ್ ಕೂಡ ಸಿಗುತ್ತೆ. ನಿಮ್ಗೆ ಕಲರ್ಸ್ ಬೇಕು ಅಂದ್ರೆ ಕಲರ್ಸ್ ಕೂಡ ಸಿಗುತ್ತೆ. ಕರಿ ಜಡರ ಸರ ತುಂಬಾನೇ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕದಾಗಿದೆ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಇಲ್ಲಿ ಯಾವ ತರ ಕ್ವಾಲಿಟಿ ಮುಂಚೆ ಬರ್ತಿತ್ತು ಸೇಮ್ ಅದೇ ತರ ಕ್ವಾಲಿಟಿಯಲ್ಲಿ ಇದು ಬರುತ್ತೆ ನಿಮ್ಗೆ. ನೋಡಿ, ನಿಮ್ಗೆ ಇದರ ಬ್ಯೂಟಿಫುಲ್ ಆಗಿರುವಂತಹ ನಕ್ಷಿ ಪೆಂಡೆಂಟು ಬರುತ್ತೆ. ಅಂಡ್ ಇದು ನಿಮ್ಗೆ ಬ್ಲಾಕ್ ಅಂಡ್ ಗೋಲ್ಡ್ ಅಲ್ಲಿ ಬೀಡ್ಸ್ ಕೂಡ ಬರುತ್ತೆ. ನಕ್ಷಿ ಡಿಸೈನ್ ಸೆಟ್ ಕರಿ ಜಡ್ರ ಸರ, ಸುಮಾರು ಜನ ಕೇಳ್ತಿದ್ದಂತಹ ಕರಿ ಜಡ ಸರ ಫೈನಲ್ ಇಟ್ಸ್ ರೀಸ್ಟಾಕ್ ಮ್ಯಾಮ್. ಇದಕ್ಕೆ ಜುಮ್ಕಾ ಬರಲ್ವಾ, ಇಯರಿಂಗ್ಸ್ ಬರಲ್ವಾ? ಖಂಡಿತವಾಗೂ ಬರುತ್ತೆ. ತುಂಬಾ ದಿವಸ ಆಗೋಯ್ತು ಗೈಸ್, ಇದು ಬಂದೇ ಇಲ್ಲ ರೀಸ್ಟಾಕ್, ಸಿಕ್ಕಾಬಳೆ ದಿವಸ ಆಗೋಯ್ತು. ಸೊ ನಾನು ಕೂಡ ತರಿಸಿ ಫೋಟೋಸ್ ಹಾಕಿದ್ರೆ ಸುಮಾರು ಜನ ಗೊತ್ತಾಗಿರ್ಲಿಲ್ಲ, ಹಾಗಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು. 599 rupees ಫ್ರೀ ಶಿಪ್ಪಿಂಗ್ ಆಗುತ್ತೆ. ನೋಡಿ, ಇದಕ್ಕೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ. ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಇದೆ, ತುಂಬಾನೇ ಚೆನ್ನಾಗಿದೆ. ಸೊ ಎಸ್, 599 rupees ಫ್ರೀ ಶಿಪ್ಪಿಂಗ್ ಆಗುತ್ತೆ. ಇದರ ಪ್ರೈಸ್ ನೋಡಿ ಈ ತರ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. 599 rupees ಫ್ರೀ ಶಿಪ್ಪಿಂಗ್ ಆಗುತ್ತೆ. ಸುಮಾರು ಜನ ಕೇಳ್ತೀರಾ ಸ್ಕಿನ್ ಕೇರ್ ಅದು ಹೇಳಿ ಅಥವಾ ಏನಾದ್ರು ಇದು ಮಾಡಿ ಅಂತ ಹೇಳ್ಬಿಟ್ಟು. ನಂಗೆ ನಿಜವಾಗೂ ಸ್ಕಿನ್ ಕೇರ್ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ನೀನು ಸ್ಕಿನ್ ಕೇರೇ ಮಾಡಿದ. ಇನ್ನ ಹೇರ್ ಕೇರ್, ನನ್ನ ಹೇರ್ ತುಂಬಾ ಇಷ್ಟ, ಲಾಂಗ್ ಹೇರ್ ಇರಬೇಕು. ನೋಡಿ ಈ ತರ ನಾನು ಬೆಳಗ್ಗೆ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು 5 o'clock ಬೆಳಗ್ಗೆ ನಾನು ಕೋಮ್ ಮಾಡ್ಕೊಂಬಂದೆ. ನೋಡಿ, ಇವಾಗ ಫ್ರಿಜಿ ಇಲ್ಲ ಏನಿಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ. ಸೊ ನನಗೆ ಈ ತರ ಹೇರ್ ಮೇಂಟೈನ್ ಮಾಡೋಕ್ಕಂದ್ರೆ ಇಷ್ಟ. ಹೇರ್ ಕೇರ್ ಬಗ್ಗೆ ಕೇಳಿ ಖಂಡಿತ ಕೊಡ್ಬೇಕಾದ್ರೆ ನನಗೆ ಗೊತ್ತಿರೋದು ನಾನು ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೆ ಏನೇ ಹೇರ್ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ನಾನು ಜಾಸ್ತಿ ಹೋಮ್ ರೆಮಿಡೀಸ್ ಯೂಸ್ ಮಾಡೋದು. ಈಗ ಹೇರ್ಗೆ ಸಪ್ರೇಟ್ ಆಗಿ ಆಯಿಲ್ ಅಂತೆ, ಸಿರಮ್ ಅಂತೆ, ಮಣ್ಣು ಮಸಿ ನಾನು ಏನೂ ಯೂಸ್ ಮಾಡೋದಿಲ್ಲ ಗೈಸ್. ಬಿಕಾಸ್ ನಾನು ತುಂಬಾ ಸತಿ ಹೇಳ್ತೀನಿ, ಜಿಪ್ನಿ ನಾನು ತುಂಬಾ ಏನು ಕಷ್ಟ ಮಾಡೋಕೆ ಹೋಗೋದಿಲ್ಲ. ಇರೋದಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು, ಇರೋದನ್ನ ಪ್ರಾಬ್ಲಮ್ನ ಸರಿ ಮಾಡ್ಕೋಬೇಕು ಅಂತ ಥಿಂಕ್ ಮಾಡೋಣ ನಾನು. ಸೊ ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ರೆ ಕಮೆಂಟ್ ಹಾಕಿ, ಖಂಡಿತವಾಗೂ ನಾನು ಅದಕ್ಕೆ ನಿಮ್ಗೆ ಒಂದೊಂದು ವಿಡಿಯೋದಲ್ಲೂ ಕೂಡ ಒಂದೊಂದಕ್ಕೆ ನಾನು ರೆಸ್ಪಾನ್ಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ ಪ್ರಾಬ್ಲಮ್ ಮನೇಲಿರುವಂತ ಇಂಗ್ರೀಡಿಯೆಂಟ್ಸ್ ಇಂದ ಕೂಡ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ, ಬಟ್ ಅದು ನಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಡೆಫಿನೆಟ್ಲಿ ನಾನು ಹತ್ರ ಒಂದು ನಿಮ್ಗೆ ಹೇಳ್ತೀನಿ. ಸೊ ಎಸ್, ಇವತ್ತಿನ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಬಂದಂತ ತುಂಬಾ ಜನಕ್ಕೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ತಲೆಯಲ್ಲಿ ಹಗ್ರು ಅಂತ ಹೇಳ್ತಾ ಅಥವಾ ಹೊಟ್ಟು ಅಂತ ಹೇಳಿ ಸುಮ್ಮನೆ ಹಿಂಗೆ ಅಂದ್ರೆ ಸಾಕು ಸಿಕ್ಕಾಬಟ್ಟೆ ಹಗ್ರು ಹುಟ್ಟಿರುತ್ತೆ. ವೈಟ್ ಇರುತ್ತಲ್ಲ, ವೈಟ್ ಪ್ಯಾಚಸ್ ಟೈಪು ಆ ತರ. ಸೀರಿಯಸ್ ಆಗಿ ಅದಕ್ಕೆ ನಾನು ತುಂಬಾ ಸಫರ್ ಮಾಡ್ಬಿಟ್ಟಿದ್ದೀನಿ. ಎಷ್ಟೊಂದೆಲ್ಲ ಯೂಸ್ ಮಾಡಿದ್ದೀನಿ ಹೌದಾ.
ಅವು ಇವು ಮಣ್ಣು ಹಸಿ ಅಂತ ಹೇಳ್ಬಿಟ್ಟು ಆ ಎಣ್ಣೆ ಈ ಎಣ್ಣೆ ಅಂತ. ಆಮೇಲೆ ಶಾಂಪೂ ಎಲ್ಲ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಶಾಂಪೂ ಕೊಟ್ಕೊಂಬಂದೆಲ್ಲ ಯೂಸ್ ಮಾಡಿದೆ. ಬಟ್ ನನಗೆ ಅದು ಯೂಸ್ ಆಗ್ಲೇ ಇಲ್ಲ, ಏನು ಕೂಡ ವರ್ಕ್ ಆಗಿಲ್ಲ, ಸುಮ್ಮನೆ ವೇಸ್ಟ್ ಆಗೋಯ್ತು. ಬಟ್ ನಾನು ನಮ್ಮ ಮನೇಲೇನೆ ಒಂದನ್ನ ಟ್ರೈ ಮಾಡಿದೆ, ಬಟ್ ನಂಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ನಂಗೆ ಒಂದು ಸ್ವಲ್ಪ ಡ್ಯಾಂಡ್ರಫ್ ಇಲ್ಲ, ಏನಿಲ್ಲ. ಜಸ್ಟ್ ನಾನು ಇವಾಗ ಅದನ್ನ ಅಟ್ಲೀಸ್ಟ್ ಮಂತ್ಲಿ ಟ್ವೈಸ್ ಮಾಡ್ತೀನಿ ಅಷ್ಟೇ, 1 ಮಂತ್ 2 ಸಲ ಮಾಡ್ತೀನಿ ಅಷ್ಟೇನೆ. ಅದಂಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಏನು ಅಂತ ತಿಳ್ಕೊಬೇಕಾ, ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ ಹೇಳ್ಬೋದು. ಸೊ ಅದು ಒಂದೇ ಅಂತಾನೆ ಹೇಳಕ್ಕಾಗೋದಿಲ್ಲ, ಅಥವಾ ನಾನು ಜ್ಯುವೆಲ್ರಿನ ತೋರ್ಸಕ್ಕಾಗಲ್ಲ. ನಿಮ್ಗೆ ಇನ್ ಮುಂದೆ ಯಾವ್ದಾದ್ರು ಒಂದು ಟಿಪ್ ನಾನು ನಿಮ್ಗೆ ಖಂಡಿತವಾಗೂ ಹೇಳ್ತೀನಿ, ಓಕೆನಾ. ನನ್ನ ಹತ್ರ ಇರುವಂತಹ ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಸೆಟ್ ಅಂದ್ರೆ ಇದೇನೇನೆ. ತುಂಬಾ ಚೆನ್ನಾಗಿದೆ. ಈ ಕ್ವಾಲಿಟಿಗೂ ಈ ಪ್ರೈಸ್ ಕಂಪೇರ್ ಮಾಡಿದ್ರೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇಷ್ಟು ಕಮ್ಮಿ ಪ್ರೈಸ್ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುವಂತಹ ಸೆಟ್ ಇದು. ಸೊ ನಿಮ್ಗೆ ಇದು ಪರ್ಲಲ್ ಬರುತ್ತೆ ನೋಡಿ, ಇದು ಫುಲ್ ಪರ್ಲಲ್ ಬರುತ್ತೆ ಈ ತರ. ಅಂಡ್ ಇಲ್ಲಿ ಒಂದು ಕಂಬಿ ತರ ಡಿಸೈನ್ ಬರುತ್ತೆ ಸೆಂಟರ್ ಅಲ್ಲಿ. ಅಂಡ್ ಇಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ, ಸೆಂಟರ್ ಲಕ್ಷ್ಮಿ ಮತ್ತೆ ಪಿಕಾಕು ಆ ಕಡೆ ಈ ಕಡೆ ಸೈಡ್ ಇರೋ ತರ. ಅಂಡ್ ಇಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ. ಎಸ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ನಿಮ್ಗೆ 2 ಸೈಡ್ ಕೂಡ 4 ಲಕ್ಷ್ಮಿ ಬರುತ್ತೆ, ಸೆಂಟರ್ ಅಲ್ಲಿ 1 ಲಕ್ಷ್ಮಿ ಬರುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅಂಡ್ ಇದು ಅಡ್ಜಸ್ಟಬಲ್, ಇಷ್ಟುದ್ದ ಲೆಂತ್ ಚೈನ್ ಬರುತ್ತೆ. ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ, ನಿಮ್ ಎಷ್ಟು ಲೆಂತ್ ಬೇಕು, ನೀವು ಎಷ್ಟು ಸೈಜಲ್ಲಿ ನಾನು ಡ್ರೆಸ್ಸಸ್ ತಗೋತೀನಿ ಅಂತ ಅನ್ನೋ ತರ ಆದ್ರೆ S ಇಂದ L, M, XXL, XXL ತನಕ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಅಷ್ಟು ದೊಡ್ಡದಾಗಿದ್ದು ಚೈನ್ ಅಡ್ಜಸ್ಟ್ ಮಾಡ್ಕೋಬಹುದು, ಓಕೆನಾ. ಸೊ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರೂಪೀಸ್ 520 ರೂಪಾಯಿ ಆಗುತ್ತೆ, 520 ರೂಪೀಸ್ ಅಷ್ಟೇ. ಫಸ್ಟ್ ಹಿಪ್ ಚೈನ್ಸ್ ತೋರಿಸ್ಕೊಳ್ಳೋಣ. ನೆಕ್ಸ್ಟ್ ಅದೇ ತರದ್ರಲ್ಲಿ ದಿಸ್ ಬ್ಯೂಟಿಫುಲ್ ಹಿಪ್ ಚೈನ್. ಇದು ನಿಮಗೆ ಬಂದ್ಬಿಟ್ಟು ಚಂದ್ರ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ, ಮಲ್ಟಿ ಕಲರ್ ಬರುತ್ತೆ. ಇದು ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಗ್ರೀನ್ ಅಂಡ್ ಮರೂನ್ ಅಲ್ಲಿ ಸ್ಟೋನ್ಸ್ ಬರುತ್ತೆ. ಇಲ್ಲಿ ಕೆಳಗಡೆ ನಿಮ್ಗೆ ಗೋಲ್ಡ್ ಬೀಡ್ಸ್ ಕೂಡ ಬರುತ್ತೆ, ಸಿಂಗಲ್ ಬೀಡ್ಸ್ ಕೂಡ ಬರುತ್ತೆ. ಇಲ್ಲಿ ನಿಮ್ಗೆ ಲಕ್ಷ್ಮಿ ಡಿಸೈನ್ ಬರುತ್ತೆ, ಸೆಂಟರ್ 2 ಸೈಡ್ ಕೂಡ ಆನೆ ಡಿಸೈನ್ ಬರುತ್ತೆ ನೋಡಿ. ಸೊ ನಿಮ್ಗೆ ಯಾರು ಬುಕಿಂಗ್ ನ ಮಾಡಬೇಕು ಅಂತ ಅನ್ಕೊಂಡ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ನೀವು ಬುಕಿಂಗ್ ನ ಮಾಡಬಹುದು. ಇಲ್ಲಿ ಕೆಳಗಡೆ ವಾಟ್ಸ್ಆಪ್ ನಂಬರ್ ಬರ್ತೀವಿ ನೋಡಿ, ಇದಕ್ಕೆ ನೀವು ಬುಕಿಂಗ್ ನ ಮಾಡಬಹುದು. ಸೊ ಇದರ ಪ್ರೈಸ್ ನಿಮಗೆ 650 ರೂಪೀಸ್ ಆಗುತ್ತೆ. ನೋಡಿ ಚೈನ್ ಎಷ್ಟು ಲೆಂತ್ ಬರುತ್ತೆ ಅಂತ, 650 ರೂಪೀಸ್ ಆಗುತ್ತೆ, 650 ರೂಪಾಯಿ ಆಗುತ್ತೆ ಪ್ರೈಸ್. ಪ್ರೀಮಿಯಂ ಮ್ಯಾಟ್ ಅಲ್ಲಿ ಬೇಕು ಅಂತ ಅಂದ್ರೆ ಫುಲ್ ನಿಮ್ಗೆ ಪ್ರೀಮಿಯಂ ಅಲ್ಲಿ ಬರುತ್ತೆ. ಕೆಲವು ಜ್ಯುವೆಲ್ಸ್ ಎಲ್ಲ ಹೆಂಗಿರ್ತದೆ ಅಂದ್ರೆ ಟಚ್ ಮಾಡೋದು ನೋವಾಗತ್ತೆ ಅನ್ನೋ ತರ ಇರುತ್ತೆ. ಸೊ ಅಷ್ಟು ಪ್ರೀಮಿಯಂ ಇರುವಂತಹ ಹಿಪ್ ಚೈನ್ ಇದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಅಲ್ಲಿ ಗೋಲ್ಡನ್ ಬೀಡ್ಸ್ ಬಂದಿದೆ ಅಂದ್ರೆ ಸೂಪರ್ ಆಗಿದೆ. ಗೋಲ್ಡನ್ ಬೀಡ್ಸು ತೆಗ್ದು ಓಪನ್ ಮಾಡಿರಲ್ಲ ಒಂದೊಂದ್ಸಲ, ಸೊ ನೋಡಿ ಹಿಂಗೆ ಇಟ್ಕೊಂಡ್ಬಿಟ್ಟಿರುತ್ತೆ. ಓಕೆ ಪರ್ಫೆಕ್ಟ್. ಸೊ ಎಷ್ಟು ನೀಟಾಗಿದೆ ನೋಡಿ, ಈ ತರ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನಿಮ್ಗೆ ಸೆಂಟರ್ ಒಂದು ದೊಡ್ಡ ಲಕ್ಷ್ಮಿ ಬರುತ್ತೆ, ಇಲ್ಲಿ ಆನೆ ಡಿಸೈನ್ ಬರುತ್ತೆ, ಇಲ್ಲಿ ಕಮಲ ಡಿಸೈನ್ ಬರುತ್ತೆ, ಗ್ರೀನ್ ಅಂಡ್ ರೂಬಿಯಲ್ಲಿ ನಿಮ್ಗೆ ಡಿಸೈನ್ ಬರುತ್ತೆ. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿರುವಂತಹ 2 ಲಕ್ಷ್ಮಿಗಳ ಸೈಡ್ ಅಲ್ಲಿ ಬರುತ್ತೆ. ಇಲ್ಲಿ ಸೈಡ್ ಅಲ್ಲಿ 3 ಇನ್ನ ಸ್ವಲ್ಪ ಚಿಕ್ಕ ಲಕ್ಷ್ಮಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 699 ರೂಪೀಸ್ ಆಗುತ್ತೆ, 699 ರೂಪಾಯಿ ಆಗುತ್ತೆ. 699 ರೂಪೀಸ್, ಫ್ರೀ ಶಿಪ್ಪಿಂಗ್. ಸೇಮ್ ಅದೇ ಡಿಸೈನ್ ಅಲ್ಲಿ ಸಿಮಿಲರ್ ಆಗಿ ಬೇಕು ಅನ್ನೋ ತರ ಆದ್ರೆ ಡಿಸೈನ್ ಅದೇನೇನೆ, ಬಟ್ ಇದು ಮಾತ್ರ ಸಿಮಿಲರ್ ಅಷ್ಟೇನೇನೆ. ಅದೇ ತರ ಲಕ್ಷ್ಮಿ ಡಿಸೈನ್ ಏನೇನೆ, ಆಲ್ಮೋಸ್ಟ್ ಇವಾಗ ಇರೋದೆಲ್ಲ ಕೂಡ ಲಕ್ಷ್ಮಿ ಡಿಸೈನ್ ಏನೇನೆ ನೋಡಿ. ಈ ತರ ಲಕ್ಷ್ಮಿ ಡಿಸೈನ್ ಅಲ್ಲಿ ಬರುತ್ತೆ. ಇಲ್ಲಿ ಕೆಳಗಡೆ ನಿಮ್ಗೆ ಎಷ್ಟೊಂದು ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ ನೋಡಿ. ಈ ತರ ಒಂದು ಗ್ರೀನ್, ಒಂದು ಮರೂನ್, ಒಂದು ಗ್ರೀನ್, ಒಂದು ಮರೂನ್ ಈ ತರ ಬಂದಿದೆ. ನಿಮ್ಗೆ ಒಂದು ದೊಡ್ಡ ಲಕ್ಷ್ಮಿ ಬರ್ತೀನಿ, 2 ಸೈಡ್ ಕೂಡ ಚಿಕ್ಕ ಲಕ್ಷ್ಮಿ, ಮತ್ತೆ ಬರ್ತಾ ಚಿಕ್ಕ ಲಕ್ಷ್ಮಿ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ಎಲ್ಲದಕ್ಕೂ ಕೂಡ ಅಷ್ಟೇ ನೋಡಿ, ಎಷ್ಟು ದೊಡ್ಡದಾಗಿ ನಿಮ್ಗೆ ಕ್ಲಿಪ್ ಕೂಡ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗುತ್ತೆ ಗೈಸ್. ಈ ತರ ಬಿಡು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 699 ರೂಪೀಸ್ ಆಗುತ್ತೆ, 699 ರೂಪಾಯಿ ಆಗುತ್ತೆ.
ಇದಂತೂ ತುಂಬಾನೇ ಚೆನ್ನಾಗಿದೆ. ಉದ್ದ ನವಿಲಿಂದ ಡಿಸೈನ್ ಬರುತ್ತೆ ಇದರಲ್ಲಿ ನೋಡಿ. ಉದ್ದ ನವಿಲಿಂದ ಪಿಕಾಕ್ ಡಿಸೈನ್ ಬರುತ್ತೆ. ಇದು ಒಂದು ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಅಂಡ್ ಬೀಡ್ಸ್ ಕೂಡ ಅಷ್ಟೇ ಗೋಲ್ಡನ್ ಬೀಡ್ಸ್ ಜಾಸ್ತಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದ್ರಲ್ಲಿ ನಿಮ್ಗೆ ಗ್ರೀನ್ ಅಂಡ್ ಮರೂನ್ ಡಿಸೈನ್ ಬರುತ್ತೆ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ ನೋಡಿ, ಈ ತರ ಬರುತ್ತೆ. ಸಕ್ಕದಾಗಿದೆ. ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 680 ರೂಪಾಯಿ ಆಗುತ್ತೆ. 650 rupees. 680 ರೂಪಾಯಿ ಆಗುತ್ತೆ. 650 rupees. ಸಾರಿ ಗೈಸ್, ಯಾರು ಕೇಳಿಸ್ಕೊಂಡ್ರೆ ಟ್ರೋಲ್ ಮಾಡ್ಬಿಡ್ತಾರೆ ಇದನ್ನ. 650 rupees 680 ರೂಪಾಯಿ ಅಂತೀನಿ. ಸಾರಿ, 680 ರೂಪಾಯಿ ಆಗುತ್ತೆ. 680 rupees. ನಮಗೂ ಇಂಗ್ಲಿಷ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಯಾವುದೇ ತರ ಕಲರಲ್ಲಿ ಬೇಡ, ಫುಲ್ಲು ಗೋಲ್ಡ್ ಅಲ್ಲಿ ಬೇಕು ಅನ್ನೋ ತರ ಆದ್ರೆ ಅಂದ್ರೆ ಒಬ್ಬೊಬ್ರಿಗೂ ಒಂಥರ ಇಷ್ಟ ಇರುತ್ತೆ ಗೈಸ್. ಫುಲ್ಲು ಗೋಲ್ಡ್ ಅಲ್ಲೇನೆ ಬರುತ್ತೆ. ಸೊ ಇಲ್ಲಿ ನಿಮ್ಗೆ 1 2 3 4 ಸೊ 1 2 3 4 5 ಆಕ್ಚುಲಿ. ಸೊ ನಿಮ್ಗೆ 5 ಲಕ್ಷ್ಮಿ ಬರುತ್ತೆ ಕಂಟಿನ್ಯೂಸ್ ಆಗಿ. ಸೆಂಟರ್ ಅಲ್ಲಿ ಒಂದು ಸೆಂಟರ್ ಅಲ್ಲಿ ಒಂದು ಮಾತ್ರ ನಿಮ್ಗೆ ಒಂಥರ ಈ ಗಂಡೆ ಬೆಂಡೆ ಟೈಪ್ ಅಲ್ಲಿ ಲೋಗೋ ಬರುತ್ತಲ್ಲ, ನೋಡಿದೀರಾ? ಆ ತರ ಇದೆ. ಇದು ಚೆನ್ನಾಗಿದೆ. ಫುಲ್ಲು ಗೋಲ್ಡ್ ಅಲ್ಲಿ ಬರುತ್ತೆ. ಅಂಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಅಡ್ಜಸ್ಟಬಲ್ ಚೈನ್ ಕೂಡ ಅಷ್ಟೇ ಉದ್ದವಾಗಿದೆ. ಪ್ರೈಸ್ ಬಂದ್ಬಿಟ್ಟು 699 rupees ಆಗುತ್ತೆ. 699 ರೂಪಾಯಿ ಪ್ರೈಸ್ ಆಗುತ್ತೆ. ಓಕೆ, ಇವಾಗ ಜಡೆ ಬಿಳೆಗಳನ್ನ ತೋರಿಸ್ತೀನಿ. ಓಕೆ, ಜಡೆ ಬಿಳೆಗಳನ್ನ ತೋರ್ಸೋಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ವಾ, ಸೊ ನಾನು ಡ್ಯಾಂಡ್ರಫ್ ಹೋಗೋದಕ್ಕೆ ಏನ ಯೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಏನಿಲ್ಲ, ಸೊ ನಿಮ್ಮ ಲೆಂತ್ನ ನೋಡಿಕೊಂಡು ನೀವು ಮೆಂತೆನ ತಗೊಳ್ಳಿ. ಅಂದರೆ ನಾನು ಎಷ್ಟು ತೊಗೊಳ್ತೀನಿ ಅಂತಂದರೆ ನಾನು ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ತಗೋತೀನಿ. ಅದಕ್ಕೆ 1 ಸ್ಪೂನ್ ಅಷ್ಟು ಅಕ್ಕಿ, ಮೇಡಮ್ ಸೊಸೈಟಿ ಅಕ್ಕಿನ ಮನೆ ಯಾವ್ದು ನಿಮ್ಗೆ ಯಾವ್ದು ಸಿಗುತ್ತೆ ಅದು ಅಕ್ಕಿ ತಗೊಳ್ಳಿ. ನಿಮ್ ಹೇರ್ ಲೆಂತ್ಗೆ ನಾನು ಹೇಳ್ತೀನಿ, ನನ್ನ ಹೇರ್ ಲೆಂತ್ಗೆ ನೀವು ಮೆಂತ್ಯ ಎಷ್ಟೇ ತಗೊಂಡ್ರು ಕೂಡ ಅಕ್ಕಿ ಮತ್ತೆ 1 ಸ್ಪೂನ್ ತಗೊಳ್ಳಿ. ಮತ್ತೆ ಅದಕ್ಕೆ ಒಂದಷ್ಟು ಬೇವಿನ ಸೊಪ್ಪು. ನಿಮ್ ಮೆಂತ್ಯ ಎಷ್ಟು ತಗೊಂಡಿರ್ತೀನಿ, ನಿಮ್ ತಲೆಗೆ ಎಷ್ಟು ಬೇಕು ನೋಡ್ಬಿಟ್ಟು ನಾನು ನನ್ನ ಕೈಯಲ್ಲಿ 1-1.5 ಇಡಿ ಈ ತರ ನೋಡ್ಬಿಟ್ಟು ಹಾಕೋತೀನಿ. ಸೊ ಮೆಂತ್ಯ ಮತ್ತೆ ಅಕ್ಕಿನ ಒಂದು 3-4 ಅವರು ಚೆನ್ನಾಗಿ ನೆನ್ಸಿಡಿ. ನೀವು ನೈಟ್ ಅಪ್ಲೈ ಮಾಡ್ಕೊಂಡು ಮಲ್ಕೋತೀವಿ ಅನ್ನೋ ತರ ಆದ್ರೆ ಮಧ್ಯಾಹ್ನ ನೆನ್ಸಿಡಿ, ಅಥವಾ ಬೆಳಗ್ಗೆ ಎದ್ದು ನಾನು ಹಚ್ಕೊಂಡು ಸ್ನಾನ ಮಾಡ್ತೀನಿ ಅಂದ್ರೆ ಸೊ ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮೆಂತ್ಯ ಮತ್ತೆ ಅಕ್ಕಿನ ನೆನ್ಸಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ಮತ್ತೆ ಬೇವಿನ ಸೊಪ್ಪು ಹಾಕೊಂಡು, ಸೊ ಮೆಂತ್ಯ, ಬೇವಿನ ಸೊಪ್ಪು, ಮೊಸರು ಮತ್ತೆ ಅಕ್ಕಿ, ಸೊ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ರುಬ್ಬಿ ಅದನ್ನ ನಿಮ್ಗೆ ಈ ತರ ಕೂದಲು ಬುಡ ತೆಗೆದ್ಬಿಟ್ಟು ಹಿಂಗೆ ಅಪ್ಲೈ ಮಾಡ್ತಾ ಬನ್ನಿ. ಜಸ್ಟ್ ಇದನ್ನ 1 ಮಂತ್ ಅಲ್ಲಿ 2 ಸಲ ಮಾಡಿ ಗೈಸ್, ಸಾಕು. ನಿಜವಾಗೂ ನಿಮ್ಗೆ ಡ್ಯಾಂಡ್ರಫ್ ನಿಮ್ ಹತ್ರಕ್ಕೂ ಸುಳಿಯಲ್ಲ. ಕೆಲವರು ಒಟ್ಟು ಅಂತಾರೆ, ಇನ್ನ ಕೆಲವರು ಏನಂತಾರೆ ಡ್ಯಾಂಡ್ರಫ್ ಅಂತ ಅಂತಾರೆ, ಅಗ್ರು ಅಂತ ಹೇಳ್ತಾರೆ. ಏನ್ ತಲೆ ಈ ತರ ವೈಟ್ ಬರುತ್ತಲ್ಲ, ಸೊ ಅದು ಯಾವ್ದು ಕೂಡ ಬರಲ್ಲ. 1 ತಿಂಗಳ 2 ಸಲ ಮಾಡಿದ್ರೆ ಸಾಕು. ಸೊ ನೀಟಾಗೆಲ್ಲ ಓಟೋಗ್ಬಿಡುತ್ತೆ. ಹೇರ್ ಕೂಡ ಸ್ಮೂತ್ ಅಂಡ್ ಚೆನ್ನಾಗಾಗುತ್ತೆ ಗೈಸ್. ಇದನ್ನ ಟ್ರೈ ಮಾಡಿ ನೋಡಿ. ಬೇಕಾದ್ರೆ ನಿಮ್ಗೆ ಒಂದು ಫಸ್ಟ್ ವಾಶ್ ಅಲ್ಲೇನೆ ಗೊತ್ತಾಗೋಗ್ಬಿಡುತ್ತೆ ಎಷ್ಟು, ಒಂದು 50% ನಿಮ್ಗೆ ಹೋಗ್ಬಿಡುತ್ತೆ. ಸೊ ಫಸ್ಟ್ 1-2 ಸಲ ವೀಕ್ಲಿ ಟ್ವೈಸ್ ಮಾಡಿ, 1 ವಾರ 2 ಸಲ ಮಾಡಿ. ಆಮೇಲೆ ಡ್ಯಾಂಡ್ರಫ್ ಕಮ್ಮಿ ಆಮೇಲೆ ಪೂರ್ತಿ ಒಮ್ಮೆ 1 ತಿಂಗಳ 2 ಸಲ ಮಾಡಿ ಗೈಸ್. ಎಷ್ಟೇ ಡ್ಯಾಂಡ್ರಫ್ ಇದ್ರೂ ಕೂಡ ಹೋಗುತ್ತೆ. ಮತ್ತೆ ಇದ್ರಲ್ಲಿ ಇನ್ನೊಂದೇನಪ್ಪ ಅಂತ ಅಂದ್ರೆ ಅದನ್ನ ವಾಶ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ನೀರ್ ಬೇಕಾಗತ್ತೆ. ಅದಕ್ಕೆ ಇವಾಗ ನಾವು ಊರ್ ಕಡೆ ಹಳ್ಳಿ ಕಡೆ ಅಂಡೆ ಇರ್ತಾರಲ್ಲ, ಅರ್ಧ ಮುಕ್ಕಾಲ್ ಅಂಡೆ ಬರೀ ತಲೆ ವಾಶ್ ಮಾಡಕ್ಕೆ ಬೇಕಾಗುತ್ತೆ. ಸೊ ಏನಕ್ಕಂದ್ರೆ ಮೆಂತ್ಯ ರುಬ್ಕೊಂಡಿರ್ತೀವಲ್ಲ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಸ್ವಚ್ಛ ಇರ್ತೀವಲ್ಲ ಹೋಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅಂಡ್ ಅದು ಪೂರ್ತಿ ಹೋಗೋದು ಇಲ್ಲ ಗೈಸ್, ಫುಲ್ ಹೋಗೋದಿಲ್ಲ, ನಾ ಸ್ವಲ್ಪ ಹಂಗೆ ಉಳ್ಕೊಳುತ್ತೆ. ತಲೆ ಫುಲ್ ಒಣಗಿದ್ಮೇಲೆ ಬಾಚಿಸ್ತೀವಲ್ವ ಅವಾಗ ಕಂಪ್ಲೀಟ್ ಆಗಿ ಎಲ್ಲ ಉದ್ರೋಗ್ಬಿಡುತ್ತೆ. ನಾವು ಮೆಂತ್ಯ ಹಚ್ಚಿರ್ತೀವಲ್ಲ ಅದು. ಸೊ ಇದನ್ನ ಯೂಸ್ ಮಾಡಿ ಖಂಡಿತವಾಗೂ ನಿಮ್ಗೆ ಈ ಟಿಪ್ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ಟಿಪ್ ಯೂಸ್ ಆಗಿದ್ದು ನಿಮ್ಗೆ ಬೇರೆ ಇನ್ನೇನಕ್ಕೆ ಸೊಲ್ಯೂಷನ್ ಹೇರ್ಗೆ ಗೈಸ್. ನಾನು ಹೇರ್ದಕ್ಕೆ ತುಂಬಾ ನಂಗೆ ಇಷ್ಟ, ಹೇರ್ ಲಾಂಗ್ ಹೇರ್ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಒಂದ್ಸತಿ ಹೇಳಿದ್ದೀನಿ. ಲಾಂಗ್ ಆದ್ಮೇಲೆ ಹೇರ್, ಸೊ ಇದನ್ನ ನಾನು ಕ್ಯಾನ್ಸರ್ ಪೇಷಂಟ್ಸ್ಗೆ ಡೊನೇಟ್ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಸ್ವಲ್ಪ ಲೆಂತ್ ಆದ್ಮೇಲೆ ಡೊನೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಈ ಟಿಪ್ ಇಷ್ಟ ಆಯ್ತು ಅಂತ ಅಂದ್ರೆ, ಯೂಸ್ಫುಲ್ ಆಯ್ತು ಅಂತ ಅಂದ್ರೆ, ನಿಮ್ಗೆ ಏನಂತ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ಇಷ್ಟು ಒಳ್ಳೆ ಯೂಸ್ಫುಲ್ ಟಿಪ್ ಹೇಳಿದೀನಿ, ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ತೋರಿಸ್ತೀನಿ. ಇನ್ನು ನಿಮ್ಗೆ ಲೈಕ್ ಮಾಡ್ಬೇಕು ಅಂತ ಅನ್ಸಿಲ್ವಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಬೇರೆ ಏನಾದ್ರು ಟಿಪ್ಸ್ ಬೇಕು ಅಂತಂದ್ರೆ ಹೇಳಿ, ನನಗೆ ಗೊತ್ತಿರೋದನ್ನ ಹೇಳ್ತೀನಿ. ಬಟ್ ನಾನು ಹೇಳಿದ ಯಾವುದು ಕೂಡ ಅಂಗಡಿ ಐಟಮ್ಸ್ ಮಾಡೋದಂಥದ್ದು ಯಾವ್ದು ಇರಲ್ಲ. ಸೊ ಮನೇಲಿ ಇರೋವಂಥದ್ದು ಮಾಡ್ಕೊಳ್ಳೋವಂಥದ್ದು. ಓಕೆ, ಇವಾಗ ಹೇರ್ ಆಕ್ಸೆಸರೀಸ್ಗೆ ಬರೋಣ. ನೋಡಿ, ದಿಸ್ ಬ್ಯೂಟಿಫುಲ್ ಆಗಿರುವಂತಹ
ಶಾರ್ಟ್ ಜಡ ತುಂಬಾ ಚೆನ್ನಾಗಿದೆ. ಸೊ ಲೈಕ್ ಯಾವ ತರ ಬರುತ್ತೆ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಈ ತರ ಬರುತ್ತೆ. ತುಂಬಾನೇ ಚೆನ್ನಾಗಿ ಬರುತ್ತೆ, ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಫ್ಯಾನ್ಸಿ ಕಮ್ ಟ್ರೆಡಿಷನಲ್ ಎರಡ್ ತರನು ಕೂಡ ಯೂಸ್ ಮಾಡ್ಬೋದು ಗೈಸ್. ಫ್ಯಾನ್ಸಿ ಆಗೋದು ಕೂಡ ನೀವು ಹೇರ್ ಮಾಡ್ಕೋತೀರಾ ಅಂದ್ರೂ ಕೂಡ ಯೂಸ್ ಮಾಡ್ಬೋದು, ಟ್ರೆಡಿಷನಲ್ ಆಗಿ ಹೇರ್ ಮಾಡ್ಕೋತೀರಾ ಅಂದ್ರೂ ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಏನು ಮೇಕ್ ಓವರ್ಸ್ ಎಲ್ಲ ಏನು ಕ್ವಾಲಿಟಿಯಲ್ಲಿ ತಗೋತಾರಲ್ವಾ, ಸೊ ಅದೇ ಸೇಮ್ ಕ್ವಾಲಿಟಿಯಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋವಂಥದ್ದು. ಇಲ್ಲಿ ನಿಮ್ಗೆ ರೂಬಿ ಸ್ಟೋನ್ಸ್ ಬರುತ್ತೆ, ಇಲ್ಲಿ ಗ್ರೀನ್ ಅಲ್ಲಿ ಬರುತ್ತೆ, ನಿಮ್ಗೆ ಪಿಕಾಕ್ ಡಿಸೈನ್ ಬರುತ್ತೆ, ನಾನ್ ಐಡಲ್ ಬರುತ್ತೆ, ಅದತ್ರ ಐಡಲ್ಸ್ ಬರೋದಿಲ್ಲ, ನಾನ್ ಐಡಲ್ ಬರುತ್ತೆ. ಇಲ್ಲಿ ನಿಮ್ಗೆ ಪಿಕಾಕ್ಸ್ ಕೂಡ ಬರುತ್ತೆ. ಅಂಡ್ ಇಲ್ಲಿ ಕೆಳಗಡೆ ವೈಟ್ ಅಲ್ಲಿ ಬೀಡ್ಸ್ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು 699 rupees ಆಗುತ್ತೆ, 699 ರೂಪಾಯಿ ಈಗ ಪ್ರೈಸ್ ಆಗುತ್ತೆ. ಅಂಡ್ ಇದು ಸುಮಾರು ಜನ ಕೇಳ್ತಿದ್ರು ಇದೊಂದು ಜಡೆಬಿಲ್ಲನ. ಇದರಲ್ಲಿ ಶಾರ್ಟ್ ಕೂಡ ಸಿಗುತ್ತೆ, ಶಾರ್ಟ್ ಆದ್ರೆ 450 ಆಗುತ್ತೆ. ಅಂದ್ರೆ ಎಷ್ಟಿರುತ್ತೆ ಗೊತ್ತಾ ಅದ್ರಲ್ಲಿ, 1 2 3 ಇದು 3 ಇದು ಬಂದ್ಬಿಟ್ಟು ಇದಕ್ಕೆ ಈ ತರ ಒಂದು ಯಾವುದೋ ಮಗು ಓಡಾಡ್ತಾ ಇದೆ, ಅದು ಪಿಕಾ ಪಿಕಾ ಸೌಂಡ್ ಬರ್ತಿದೆ, ಅದು ಮೇ ಬಿ ಮೈಕಲ್ ಕೇಳಿಸಿದಿಲ್ಲ ಗೊತ್ತಿಲ್ಲ, ಬಟ್ ಯಾವುದೋ ಮಗು ಓಡಾಡ್ತಾ ಇದೆ ಅಲ್ಲಿ. ಅಂಡ್ ಇದಕ್ಕೆ ನೋಡಿ ಈ ತರ ಜುಮ್ಕ್ ತರ ಬರುತ್ತೆ, 3 ಸ್ಟೆಪ್ ಅಲ್ಲಿ ಬಂದು, ಸೊ ಅದಕ್ಕಾರ 450 rupees ಆಗುತ್ತೆ. ಅಂಡ್ ಇದು ನೋಡಿ ಅಂದ್ರೆ ಇಷ್ಟು ಬರುತ್ತೆ ಗೈಸ್, ಇಷ್ಟು ಬೇಕಾ ನಿಮ್ಗೆ, ಇಷ್ಟು ಬೇಕು ಅಂತಾನೆ 450 rupees ಆಗುತ್ತೆ. ಇಲ್ಲೇ ಇದೆ ಸುಮ್ಮನೆ ಅದನ್ನ ರೆಡಿ. ಸೊ ನಿಮ್ಗೆ ಇಷ್ಟು ಲೆಂತ್ ಅಲ್ಲಿ ಬೇಕು ಅಂತಂದ್ರೆ 450 rupees ಆಗುತ್ತೆ. ಅಂಡ್ ಇದು ಕೂಡ ಅಷ್ಟೇ ನಾನ್ ಐಡಲ್ ಬರುತ್ತೆ, ಗ್ರೀನ್ ಅಂಡ್ ರೂಬಿ ಅಲ್ಲಿ ನಿಮ್ಗೆ ಕಲರ್ ಬರುತ್ತೆ, ಸಕ್ಕದಾಗಿದೆ ಕಲರ್, ಸೂಪರ್ ಆಗಿದೆ. ಅಂಡ್ ಇದೂ ಕೂಡ ಅಷ್ಟೇ ವೈಟ್ ಅಲ್ಲಿ ನಿಮ್ಗೆ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ವೈಟ್ ಅಲ್ಲಿ ಬೀಡ್ಸ್ ಬರುತ್ತೆ. ಅಂಡ್ ಇಲ್ಲೂ ಕೂಡ ಅಷ್ಟೇ ನಾನು ಲಾಸ್ಟ್ ಅಲ್ಲಿ ನಾನು ಎಲ್ಲಾದ್ರೂ ಕೂಡ ಜುಮ್ಕಾ ತರ ನಾನು ಆದಷ್ಟು ನೋಡಿ ತರ್ತೀನಿ, ಬಿಕಾಸ್ ಅದು ತುಂಬಾ ಒಳ್ಳೆ ಲುಕ್ ನ ಕೊಡುತ್ತೆ, ತುಂಬಾ ಟ್ರೆಡಿಷನಲ್ ಲುಕ್ ನ ಕೊಡುತ್ತೆ, ಸಕ್ಕತ್ತಾಗಿದೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 650 rupees ಆಗುತ್ತೆ, 650 ರೂಪಾಯಿ ಆಗುತ್ತೆ, 650 rupees ಆಗುತ್ತೆ. ಅಂಡ್ ನಿಮ್ಗೆ ಇದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಎಲ್ಲಾನು ಚೆನ್ನಾಗಿದೆ, ನಾವು ಹೆಂಗ್ ತಗೋತೀವಿ ಅಷ್ಟೇ. ಇದು ಫುಲ್ ನಿಮ್ಗೆ ಗ್ರೀನ್ ಅಲ್ಲಿ ಬರುತ್ತೆ, ಸೊ ಗ್ರೀನ್ ಅಲ್ಲಿ ಇರುವಂತದ್ದು. ಇದ್ರೂ ಕೂಡ ಅಷ್ಟೇ ಫುಲ್ ನಾನ್ ಐಡಲ್ ಇದೆ, ಇದೂ ಅಷ್ಟೇ ನೋಡಿ. ಇದು ಒಂಥರ ಡಿಸೈನ್ ಗೈಸ್, ಇದು ಒಂದು ತುಂಬಾ ಸಿಂಪಲ್ ಇಷ್ಟಪಡ್ತಾರಲ್ಲ, ಹಂಗೆ ಸಿಂಪಲ್ ಆಗಿರ್ಬೇಕು. ತುಂಬಾ ಜನ ಹೇಳ್ತಾರೆ ನಂಗೆ ಗ್ರ್ಯಾಂಡ್ ಬೇಡ, ಸಿಂಪಲ್ 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 ಆಗಿರ್ತಾರಲ್ಲ, ಸೊ ಅವ್ರಿಗೆ ಸಿಂಪ್ಲಿ ಸೂಪರ್ಬ್ ಅಂತ ಹೇಳ್ಬೋದು. ಇದು ಅಷ್ಟೇ ಚೆನ್ನಾಗಿದೆ. ಅಂಡ್ ಲಾಸ್ಟ್ ಇದಕ್ಕೂ ಅಷ್ಟೇ ಜುಮ್ಕಾ ಕೂಡ ಬರುತ್ತೆ, ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿದೆ. ಸೊ ಈ ತರ ಸಕ್ಕದಾಗಿದೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 620 ರೂಪಾಯಿ ಆಗುತ್ತೆ, 620 rupees. ನಿಮ್ಗೆ ಇದ್ರಲ್ಲಿ ಯಾವುದೇ ಇಷ್ಟ ಆಗಿ ಆರ್ಡರ್ನ ಮಾಡಬೇಕು ಅನ್ನೋ ತರ ಆದ್ರೆ ದಯವಿಟ್ಟು ಇಲ್ಲಿ ಕೆಳಗಡೆ ಬರ್ತೀವಿ ಅಂತ ವಾಟ್ಸಪ್ ನಮಗೆ ನೀವು ವಾಟ್ಸಪ್ ಮಾಡಿ ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬಹುದು. ನೆಕ್ಸ್ಟ್ ಅವಾಗ ಹೇಳಿದ ಗಂಡ ಬೇಡ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಇದು ಅದೇ ತರ ಐತೆ, ಸಿಮಿಲರು, ಬಟ್ ಚೆನ್ನಾಗಿದೆ. ಇದನ್ನು ಕೂಡ ಅಷ್ಟೇ, ಇದ್ರಲ್ಲಿ ನಿಮ್ಗೆ ಗ್ರೀನು ಮತ್ತೆ ಇಲ್ಲಿ ರೂಬಿಯಲ್ಲಿ ಬರುತ್ತೆ. ಐ ಥಿಂಕ್ ಇದು ನಾನು ತೋರಿಸಿಲ್ಲ ಅನ್ಕೋದು ನೋಡಿ, ಡಬಲ್ ಅಂದ್ರೆ 2 ನವಿಲ್ ಬರುತ್ತೆ, ಇಲ್ಲಿ ರೌಂಡ್ ಅಲ್ಲಿ ಇದೇ ತರ ಡಿಸೈನ್ ಬರುತ್ತೆ, ಈ ಡಿಸೈನ್ ಇಲ್ಲಿಗೆ ಬಂದಿರೋದು. ಸೊ ಈ ತರ ಬರುತ್ತೆ. ಲಾಸ್ಟ್ ಅಲ್ಲೂ ಕೂಡ ಅಷ್ಟೇ ಜುಮ್ಕಾ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಒಂದು ಗ್ರೀನು ಒಂದು ರೂಬಿಯಲ್ಲಿ ಬರುತ್ತೆ, ಇಲ್ಲಿ ವೈಟ್ ಅಲ್ಲಿ ಬೀಡ್ಸ್ ಕೂಡ ಬರುತ್ತೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 699 rupees, ಫ್ರೀ ಶಿಪ್ಪಿಂಗ್ ಆಗುತ್ತೆ, 699 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ಎಲ್ಲಾ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ನೆಲಮಂಗಲ ಸೈಡ್, ದಾಸಹಳ್ಳಿ, 8ನೇ ಮೈಲಿ, ಜಾಳಿ ಕ್ರಾಸ್, ಗೊರಗುಂಟೆಪಾಳ್ಯ, ಮಾದನಕ್ನಲ್ಲಿ ಈ ಕಡೆ ಎಲ್ಲ ಇದ್ರೆ ಖಂಡಿತವಾಗ್ಲೂ ನನ್ನ ಮಾದನಕ್ಲಿ ಶಾಪ್ಗೆ ವಿಸಿಟ್ ಮಾಡ್ಬೋದು. ಬ್ರಾಂಚ್ ಅಲ್ಲಿ ಇಲ್ಲ ಗೈಸ್, ಮನೆಯಲ್ಲಿ ಬಂದೆ ನನ್ನ ಶಾಪ್ ಇರೋದು, ಅದು ಚಿಕ್ಕ ಶಾಪು. ಸೊ ಪ್ಲೀಸ್ ಬಂದು ಒನ್ಸ್ ವಿಸಿಟ್ ಮಾಡಿ. ನಿಮ್ಗೆ ಇದಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು, ಸ್ಯಾರಿ ಬೇಕು, ಲೆಹಂಗಾ ಬೇಕು, ಡ್ರೆಸ್ಸಸ್ ಬೇಕು, ಎಲ್ಲ ಬೇಕು ಅಂತ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಒಂದ್ಸಲ ಚೆಕ್ ಮಾಡಿ, ಹಾಗೆ ಫಾಲೋ ಕೂಡ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಗಿವ್ ಅವೇನ ಅನೌನ್ಸ್ ಮಾಡ್ತೀನಿ. ಸೊ ಆ ಗಿವ್ ಅವೇ ನಾನು ಪರ್ಟಿಕ್ಯುಲರ್ ಇವರು ಅಂತ ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಅಂದ್ರೆ 1 ವಾರ 15 ದಿನಕ್ಕೆಲ್ಲ ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಆಮೇಲೆ ಒನ್ಸ್ ಗಿವ್ ಅವೇ ಅನೌನ್ಸ್ ಮಾಡಿದ್ಮೇಲೆ ಸೊ ಸುಮಾರು ಜನ ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ, ಅನ್ಫಾಲೋ ಕೂಡ ಮಾಡ್ತಾರೆ. ಸೊ ಆ ತರದವ್ರಿಗೆ ಕೊಟ್ಟಾಗ ಬೇಜಾರಾಗುತ್ತೆ. ಅದ್ರಲ್ಲಿ ಸುಮಾರು ಜನ ನನ್ನ ಮುಂಚೆಯಿಂದನೂ ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು, ಒಳ್ಳೆ ತರ ಕಮೆಂಟ್ ಹಾಕಿದ್ದವರು, ಆಮೇಲೆ ಫಾಲೋ ಮಾಡಿದ್ದವರು ಇದ್ರು. ನನ್ಗೆ ಅವಾಗ ಬೇಜಾರಾಗೋಯ್ತು, ಸೊ ನಾನು ಈ ತರ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು, ಓಕೆ ಅದೇನೋ ಅಂತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ, ಆ ತರ. ಬಟ್ ಓಕೆ, ನಾನು ಹೇಳ್ದಂಗೆ ಇವಾಗ ಮಾಡಿದೀನಿ ಅಷ್ಟೇನೆ. ಸೊ ಮತ್ತೆ ನಾನು ನೆಕ್ಸ್ಟ್ ಮಂತ್ ಅಲ್ಲಿ ಇವಾಗ ಬಿಡ್ತೀನಿ. ಯಾರಿಗೆ ಕೊಡ್ತೀನಿ ಅಂತಂದ್ರೆ ಯಾರು ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ, ಅಥವಾ ಕಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಲೈಕ್ಸ್ ಅಲ್ಲಿ ಆಗಿರ್ಬೋದು, ಫಾಲೋ ಸಬ್ಸ್ಕ್ರೈಬ್ ಅಲ್ಲಿ ಯಾರು ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ, ಖಂಡಿತವಾಗೂ ಅವ್ರಿಗೆ ನಾನು ನೆಕ್ಸ್ಟ್ ಮಂತ್ ಅಲ್ಲಿ ಗಿವ್ ಅವೇನ ಅನೌನ್ಸ್ ಮಾಡ್ತೀನಿ. ಹಂಗೆ ಇದೇ ತರ ಒಂದು ಒಳ್ಳೆ ಗಿಫ್ಟ್ ಕೂಡ ಅವ್ರಿಗೂ ಕೊಡ್ತೀನಿ.
ಬಿಕಾಸ್ ನನಗೆ ಸಪೋರ್ಟ್ ಮಾಡೋದವ್ರನ್ನ ಖುಷಿ ಪಡಿಸೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ರಯತ್ನ ಅಷ್ಟೇನೆ. ಓಕೆ, ನಿಮಗೆ ಇದು ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ನಾಳೆ ಹೊಸ ಕಲೆಕ್ಷನ್ ಜೊತೆ. ಆ್ಯಂಡ್ ಪ್ಲೀಸ್ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಜ್ಯುವೆಲ್ರಿ ಕಲೆಕ್ಷನ್ಸ್ನ ಹುಡುಕ್ತಾ ಇದ್ದಾರೆ ದಯವಿಟ್ಟು ಅವ್ರಿಗೆ ನನ್ನ ಪೇಜ್ನ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ನಿಮ್ಗೆ ಇವಾಗ ಎಷ್ಟು ಬೇಕಾದ್ರೂ ಸಿಗುತ್ತೆ, ಖರೀದಿ ಸರ. ಸೊ ಬೇಕಾದ್ರೆ ನೀವು ಬುಕಿಂಗ್ನ ಮಾಡ್ಕೋಬಹುದು. ಮತ್ತೆ ಸಿಗ್ತೀನಿ ನಾಳೆ ಹೊಸ ಕಲೆಕ್ಷನ್ ಜೊತೆ. ಬಾಯ್ ಬಾಯ್.